ನನ್ನ ಹೆಸರು ಅಕ್ಷಯ್ ಅಂತ, ನನ್ನ ಮಗಳು ನಿಹಿರಾ ಅಂತ. ಶಿ ಹಸ್ ಜಾಯಿಂಡ್ ಯೂರೋ ಕಿಡ್ಸ್ ಇಲ್ಲಿ ಶ್ರೀ KV ಇಂಗ್ಲಿಷ್ ಸ್ಕೂಲ್ ಅಲ್ಲಿ. ಅಂಡ್ ಈ ದಿನ ಬಂದು ಅಕ್ಷರಾಭ್ಯಾಸ ಅಂತ ಮಾಡಿದ್ದಾರೆ. ಅಂಡ್ ಇದು ತುಂಬಾ ಒಳ್ಳೆ ಸ್ಟೆಪ್ ಅಂತ ಅನಿಸ್ತು. ಯಾಕೆಂದ್ರೆ ನನ್ನ ಮಗಳು ದಿಸ್ ಇಸ್ ದ ಫಸ್ಟ್ ಟೈಮ್ ಅವಳು ಒಂದು ಸ್ಟೆಪಿಂಗ್ ಸ್ಟೋನ್ ಟು ಅವರ್ ಎಜುಕೇಶನ್ ಅಂತ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಈ ಎಜುಕೇಶನಲ್ ಸ್ಟೆಪಿಂಗ್ ಸ್ಟೋನ್ ನ ಒಂದು ನಮ್ಮ ಕಲ್ಚರ್ ಮುಖಾಂತರ ಅಂಡ್ ಅದನ್ನ ವೆಲ್ಕಮ್ ಮಾಡ್ಕೊಂಡಿರೋದನ್ನ ತುಂಬಾ ಖುಷಿ ಅನ್ನಿಸ್ತು. ಅಂಡ್ ದಿಸ್ ಫ್ಯೂಚರ್, ಅವಳ ಎಜುಕೇಶನಲ್ ಫ್ಯೂಚರ್ ಅಂಡ್ ಅವಳ ಬ್ರೈಟ್ ಫ್ಯೂಚರ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಇದು ತುಂಬಾ ಖುಷಿ ಅನ್ನಿಸ್ತು ನಮ್ಗೆ ಈ ಅಕ್ಷರಾಭ್ಯಾಸ ಮಾಡಿರೋದು. ಅಂಡ್ ಇದೇ ತರಾನೇ ವಿತ್ ಆಲ್ ದ ಕೇರ್ ಅಂಡ್ ಕನ್ಸರ್ನ್ ಅಂಡ್ ಪ್ರಿನ್ಸಿಪಲ್ ಹ್ಯಾಡ್ ಟೋಲ್ಡ್ ಏನು ಅಂತಂದ್ರೆ ಅವ್ರ ಕೇರ್ ಮಾಡೋದು ಹೇಗಿರುತ್ತೆ ಅಂತ. ಅಂಡ್ ವಿ ಹ್ಯಾವ್ ಎ ಡ್ಯೂ ರೆಸ್ಪೆಕ್ಟ್ ಟುವರ್ಡ್ಸ್ ಟೀಚರ್ಸ್ ಅಂಡ್ ಎಜುಕೇಶನಲ್ ಸ್ಟಾಫ್ ಇಲ್ಲಿ. ಅಂಡ್ ದೇ ಟೇಕ್ ವೆರಿ ಗುಡ್ ಕೇರ್ ಮಗು ಬಗ್ಗೆ. ಅಂಡ್ ದೇ ಕನ್ಸರ್ನ್ ಅಂಡ್ ಕೇರ್ ಅಂಡ್ ಕನ್ಸರ್ನ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮಗು ಬಗ್ಗೆ. ಸೊ ದಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಚಿಕ್ಕಬಳ್ಳಾಪುರದ KV ಟ್ರಸ್ಟ್ LKG ಮತ್ತು UKG ಶಾಲೆಯ ಎಲ್ಲ ಚಿಕ್ಕ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕುರಿತಾಗಿ ಅವರಿಗೆ ಒಂದು ಸಂಸ್ಕಾರ ಕೊಟ್ಟಂತ ಮೊದಲನೇ ದಿವಸ ನಾವು ನೋಡ್ತಾ ಇರ್ತಕ್ಕಂಥದ್ದು ಇದು. ಮತ್ತೆ ಮಕ್ಕಳಿಗೆ ಯಾವುದೇ ಆತಂಕ ಇಲ್ಲದೆ ಅವ್ರ ಪ್ರಿನ್ಸಿಪಾಲ್ ಸಹಿತಾನು ಅವ್ರಿಗೆ ಒಂದು ಧೈರ್ಯ ತುಂಬೋ ತರ ಮಾತಾಡಿದ್ರಿ ಇವತ್ತು. ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಇದು ಏನು ಪೂಜೆ ಮಾಡಿಸಿ ಅವ್ರ ಕೈನಲ್ಲೇ ಪೂಜೆ ಮಾಡಿಸಿ ಅವರಿಂದ ಪ್ರಸಾದ ಇದು ಅಲ್ಲಿ ಇವರಿಗೆ ಪೂಜಾರರಿಗೆ ಕೊಡುವಂತ ವ್ಯವಸ್ಥೆ ಮತ್ತೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಎಲ್ಲಾ ವ್ಯವಸ್ಥೆನೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ತುಂಬಾ ಒಳ್ಳೆ ರೀತಿಯನ್ನೇ ನಡ್ಸ್ಕೊಂಡಿದ್ದಾರೆ. ಅಲ್ಲಿ ಟೀಚರ್ಸ್ ಇದೆ, ಇವರೆಲ್ಲಾನು ಒಂದು ಧೈರ್ಯ ತುಂಬಿದ್ದಾರೆ ಮಕ್ಕಳಿಗೂ. ಮಕ್ಕಳ ಜೊತೆ ಎಲ್ಲ ಆಟ ಆಡ್ತೀವಿ ನಾವು, ಅವ್ರಿಗೆ ಯಾವ ರೀತಿ ಬೇಕಾದ್ರೂ ಯಾವ್ದೇ ತೊಂದರೆ ತಗೊಳ್ಬೇಡಿ, ನಮ್ಮ ಫೋನ್ ನಂಬರ್ ಕೊಡ್ತೀವಿ, ನಮ್ಗೆ ಯಾವ್ದೇ ವಿಷಯ ಇದ್ರು ನಮ್ಗೆ ಇಂಟ್ರಾಕ್ಟ್ ಮಾಡೋಣ, ಚೆನ್ನಾಗಿರೋಣ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಉಪೇಂದ್ರ ಕುಮಾರ್ ಅಂತ. ಶ್ರೀ ಇವತ್ ನಾವು ನಮ್ ತಮ್ಮ ಲೋಹಿತ್ದು ಅಕ್ಷರಾಭ್ಯಾಸಕ್ ಬಂದಿದೀವಿ. ಅಕ್ಷರಾಭ್ಯಾಸ ಅಂದ್ರೆ ಈಗ ಇದು ಬೇಸಿಕ್ ಅಲ್ವಾ. ಏನೇ ಯಾವ್ದೇ ಸ್ಟೂಡೆಂಟ್ ಏನೇ ಮಾಡ್ಲಿ, ಇವಾಗ ಯಾವ ಏಜ್ ಅಲ್ಲಿ ಏನ್ ಮಾಡ್ಬೇಕು ಅದೇ ಮಾಡ್ಬೇಕು. ಈ ಏಜ್ ಅಲ್ಲಿ ಅಕ್ಷರಾಭ್ಯಾಸ ಮಾಡೋದ್ರಿಂದ ಏನು ನಮ್ ಕಲ್ಚರ್ ನಾವು ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಆ ತರ ಅವ್ರಿಗೆ ಒಳ್ಳೆ ವೈಬ್ಸ್ ಬಂದು ಅವ್ರು ಓದೋದಿಕ್ಕೆಲ್ಲ ಮತ್ತೆ ಕ್ಯೂರಿಯಸ್ ಬಂದು ಚೆನ್ನಾಗಿ ಓದ್ತಾರೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಸುಮಾಶೇಖರ್ ಅಂತ. KV ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಅಕ್ಷರಾಭ್ಯಾಸ ಹಾಗೂ ಪೇರೆಂಟ್ ಓರಿಯಂಟೇಶನ್ ಪ್ರೋಗ್ರಾಮ್ ನಾವು ಈ ನಮ್ ಸ್ಕೂಲ್ ವತಿಯಿಂದ ಇಟ್ಕೊಂಡಿದೀವಿ. ಈ ಅಕ್ಷರಾಭ್ಯಾಸ ಏನಂತಂದ್ರೆ ಎಲ್ಲಾ ಮಕ್ಳಿಗೂ ಎಲ್ಲಾ ಪೇರೆಂಟ್ಸ್ಗೂ ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡೋದಿಕ್ ಆಗೋದಿಲ್ಲ. ಸೊ ನಮ್ ಸ್ಕೂಲಲ್ಲಿ ಈ ವ್ಯವಸ್ಥೆ ನಮ್ ಮ್ಯಾನೇಜ್ಮೆಂಟ್ ಅವರು ಮಾಡ್ಕೊಟ್ಟಿದ್ದಾರೆ ಮಾಡೋದಿಕ್ಕೆ. ಯಾಕೆ ಅಂತಂದ್ರೆ ಮೊದಲನೇ ಅಡ್ಮಿಷನ್ ನ್ಯೂ ಅಡ್ಮಿಷನ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಮಾತ್ರನೇ ಇವತ್ತು ನಮ್ ಸ್ಕೂಲಲ್ಲಿ ಕರೆದ್ಬಿಟ್ಟು ಅಕ್ಷರಾಭ್ಯಾಸ ಮಾಡಿದೀವಿ. ಅಕ್ಷರಾಭ್ಯಾಸ ಯಾಕಂದ್ರೆ ಸರಸ್ವತಿ ಕೃಪೆ, ಗಣೇಶನ್ ಕೃಪೆ ಎಲ್ಲಾರ್ಗೂ ಇರ್ಲೇಬೇಕು ನಮ್ಮ ಸಂಸ್ಕೃತಿ ಪ್ರಕಾರ. ಹಂಗಾಗಿ ಎಲ್ಲಾ ಇವತ್ತು ಕರ್ದಿರೋ ಅಷ್ಟು ಹೊಸ ಪೇರೆಂಟ್ಸ್ ಮಾತ್ರ ಕರ್ದಿರೋದ್ರಿಂದ ಎಲ್ಲಾರು ಬಂದಿದ್ದಾರೆ. ಸೊ ಎಲ್ಲಾ ಭಾಗವಹಿಸಿ ಎಲ್ಲಾರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇದಾದ್ಮೇಲೆ ನಾವು ಪೇರೆಂಟ್ ಓರಿಯಂಟೇಶನ್ ಇಟ್ಕೊಂಡಿದೀವಿ. ಹೇಗಿರ್ಬೇಕು, ನಮ್ ಸ್ಕೂಲ್ ರೂಲ್ಸ್ ಏನು, ಯೂನಿಫಾರ್ಮ್ ಯಾವಾಗಿರ್ಬೇಕು, ಹಾಲಿಡೇ ಶೆಡ್ಯೂಲ್ ಏನು, ಪೇರೆಂಟ್ಸ್ ಆಗಿ ಇವಾಗೆಲ್ಲ ಅವರೆಲ್ಲ ತುಂಬಾ ಯಂಗ್ ಪೇರೆಂಟ್ಸ್ ಎಲ್ಲ 3 ವರ್ಷ 4 ವರ್ಷದ ಪೇರೆಂಟ್ಸ್ ಇಲ್ಲಿ ಬಂದಿರೋದು. ಸೊ ಹಂಗಾಗಿ ಅವ್ರಿಗೆ ಯಾವ ರೀತಿ ಅವ್ರ ಮಕ್ಳಿಗೆ ನೋಡ್ಕೋಬೇಕು, ಯಾವ ರೀತಿ ಅವ್ರು ಕಳಿಸ್ಬೇಕು, ನಮ್ ರೂಲ್ಸ್ ಏನು, ಸ್ಕೂಲಿನ ರೂಲ್ಸ್ ಪ್ರತಿಯೊಂದು ನಾವೇನ್ ಕರಿಕ್ಯುಲಮ್ ಎಸ್ಪೆಷಲಿ ನಾವು ಯೂರೋ ಕಿಡ್ಸ್ ಫಾಲೋ ಮಾಡ್ತಾ ಇರೋದ್ರಿಂದ ಅದ್ ಯಾವ ರೀತಿ ವರ್ಕ್ ಆಗತ್ತೆ. ಫಸ್ಟ್ ನಾವು ವೆಲ್ಕಮ್ ಟೈಮ್ ಹೆಂಗಿರತ್ತೆ, ಅಟೆಂಡೆನ್ಸ್ ಟೈಮ್ ಹೆಂಗಿರುತ್ತೆ, ಸ್ಕಿಲ್ ಎನ್ಹಾನ್ಸ್ಮೆಂಟ್ ಅಂತ ಹೇಳ್ತೀವಿ. ಆಮೇಲೆ ಥೀಮ್ ಟೈಮ್ ಅಂತೀವಿ, ಕಲರ್ ಸೆಲೆಬ್ರೇಷನ್ಸ್ ಇರತ್ತೆ ಪ್ರತಿ ತಿಂಗಳು, ಫೆಸ್ಟಿವಲ್ ಸೆಲೆಬ್ರೇಷನ್ಸ್ ಇರತ್ತೆ, ಆನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ, ಆತರ ತುಂಬಾ ಕಾರ್ಯಕ್ರಮಗಳು ನಾವು ಯೂರೋ ಕಿಡ್ಸ್ ಇಂದ ಹಮ್ಮಿಕೊಂಡಿರ್ತೀವಿ. ಸೊ ಅದೆಲ್ಲಾನು ಇವತ್ತು ಅವ್ರಿಗೆ ವಿವರಿಸಿ ಯಾವ ರೀತಿ ಅವರು ನಡ್ಕೋಬೇಕು, ಯಾವ ರೀತಿ ನಮ್ಗೆಲ್ಲ ವರ್ಷ ಇಡೀ ನಡೆಸ್ತೀವಿ ಅನ್ನೋದನ್ನ ಇವತ್ತು ಅವ್ರಿಗೆ ತೋರ್ಪಡಿಸೋದಕ್ಕೆ ಹೇಳೋದಕ್ಕೆ ನಾವ್ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.